ವೀಕ್ಷಕರೇ, ಸುಳ್ಯ ತಾಲೂಕಿನ ಅಜ್ಜಾವರ ಗ್ರಾಮದ ಮೇನಾಲ ಶ್ರೀ ವಯನಾಡ್ ಕುಲವನ್ ದೈವಸ್ಥಾನ. ಈ ದೈವಸ್ಥಾನದಲ್ಲಿ ಇದೇ ಬರುವ ದಿನಾಂಕ 5, 6, 7 3 ದಿನಗಳ ಕಾಲ ದೈವಂಕಟ್ಟು ಮಹೋತ್ಸವ ನಡೀಲಿಕ್ಕಿದೆ. ಈ ಒಂದು ಮಹೋತ್ಸವದ ಪೂರ್ವಭಾವಿಯಾಗಿ ಈಗಾಗಲೇ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಸಿದ್ಧತಾ ಕಾರ್ಯಕ್ರಮಗಳು ಜರುಗ್ತಾ ಇದೆ. ನಿರಂತರವಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಇಲ್ಲಿಯ ಸ್ಥಳೀಯ ಭಕ್ತಾದಿಗಳು ಸೇರಿಕೊಂಡು ಹಾಗೆ ಸ್ಥಳೀಯ ಸಂಘ ಸಂಸ್ಥೆಗಳು ಸೇರಿಕೊಂಡು ವಿವಿಧ ರೀತಿಯಲ್ಲಿ ಶ್ರಮದಾನದ ಮೂಲಕ ಈ ಒಂದು ದೈವಂಕಟ್ಟು ಮಹೋತ್ಸವಕ್ಕೆ ಬಹಳಷ್ಟು ಸಿದ್ಧತೆಗಳು ನಡೀತಾ ಇದೆ. ಬನ್ನಿ, ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತದೆ ಮತ್ತು ಯಾವ ದಿನಗಳಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳು ನಡೀತದೆ, ಇದರ ಪೂರ್ವಭಾವಿ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತದೆ ಮತ್ತು ಈ ದೈವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವಂಥ ಇದರ ಸಮಿತಿಯ ಪದಾಧಿಕಾರಿಗಳಿರ್ಬೋದು ಅಥವಾ ಸ್ಥಾನಿಕರಿರ್ಬೋದು, ಇವರ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಪಾಲ್ಗೊಳ್ತಾರೆ ಮತ್ತು ಹೇಗೆ ಈ ಕಾರ್ಯಕ್ರಮ ನಡೀತದೆ ಅನ್ನೋದರ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಒಂದು ಚಿತ್ರಣವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ದೈವಕಟ್ಟು ಮಹೋತ್ಸವ ನಡಿಬೇಕಾದರೆ ಇಲ್ಲಿ ಉಗ್ರಾಣ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿ ಇಲ್ಲಿ ನಿರ್ವಹಣೆ ಮಾಡುವಂಥದ್ದು. ಇದಕ್ಕಾಗಿ ಸಪ್ರೇಟಾಗಿ ಒಂದು ಉಗ್ರಾಣದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲವೂ ಕೂಡ ಬಿದಿರಿನಿಂದಲೇ ತಯಾರಾದಂಥ ಒಂದು ಉಗ್ರಾಣದ ಒಂದು ಚಪ್ಪರ ಅಂತ ಹೇಳ್ಬೋದು. ಅಂದರೆ ಮಡ್ಲಿನ ತಟ್ಟಿಯಿಂದ ನಿರ್ಮಾಣ ಮಾಡಿಕೊಂಡು ಬಿದಿರನ್ನು ಬಳಸ್ಕೊಂಡು ಇಲ್ಲಿ ಬಹಳಷ್ಟು ಅದನ್ನು ಒಂದು ಸುಂದರವಾಗಿ ಈ ಒಂದು ಚಪ್ಪರದ ನಿರ್ಮಾಣ ಕೂಡ ಮಾಡಿದ್ದಾರೆ. ಉಗ್ರಾಣ ಅಂತ ಹಸಿರುವಾಣಿ ಅಂತ ಏನು ಬರ್ತದೆ ಅದೆಲ್ಲವೂ ಕೂಡ ಇಲ್ಲಿ ಅದನ್ನು ಸ್ಟೋರ್ ಮಾಡಿಡಲಾಗ್ತದೆ. ಇಲ್ಲಿ ದಾಸ್ತಾನು ಕರೆಸಿ ಅಲ್ಲಿಂದ ಅಂದರೆ ಬೇರೆ ಯಾವುದೋ ವ್ಯವಸ್ಥೆಗೆ ಬೇಕಾದರೆ ಕೂಡ ಅದನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತದೆ. ಇಲ್ಲಿ ಇದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಕೂಡ ಕೆಲವು ಮಂದಿಯನ್ನು ಇಲ್ಲಿ ನಿಯೋಜನೆ ಮಾಡ್ತಾರೆ. ಈ ದೈವಸ್ಥಾನದಿಂದ ದೈವ ಹೋಗುವಂಥ ದಾರಿಯನ್ನು ತಾವು ನೋಡ್ತಾ ಇದ್ರಿ. ಮುಂದೆ ಅದು ಏನು ಅಂತ ಹೇಳಿದರೆ ಮರರ್ಕಳ ಅಂತ ಹೇಳ್ತಾರೆ. ಅಲ್ಲಿ ದೈವದ ನರ್ತನ ಸೇವೆ ನಡೆಯುವಂಥದ್ದು ಮತ್ತು ಎಲ್ಲ ಕಾರ್ಯಗಳು ಕೂಡ ದೈವದ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಅಲ್ಲಿಯೇ ನಡೆಯುವಂಥದ್ದು. ಎಲ್ಲ ದೈವಗಳು ಕೂಡ ಇಲ್ಲಿಂದ ಏನು ದೈವಸ್ಥಾನದಿಂದ ಹೋಗುವಂಥ ದೈವಗಳು ಇದೇ ದಾರಿಯಾಗಿ ಹೋಗಿ ಮತ್ತು ಅಲ್ಲಿ ಆ ಮರರ್ಕಳ ಅನ್ನುವಂಥ ಪ್ರದೇಶದಲ್ಲಿ ಆ ದೈವದ ಒಂದು ನರ್ತನ ಸೇವೆ ಅಥವಾ ಪ್ರಸಾದ ವಿತರಣೆ ಈ ರೀತಿಯ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ಇವೆಲ್ಲವೂ ಕೂಡ ನಾಳಿದ್ದು 3 ದಿವಸ ನಡೆಯುವಂಥ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಶೇಷವಾಗಿ ಗೋಚರಿಸಲಿಕ್ಕಿದೆ. ಸಹಸ್ರಾರು ಅಂದರೆ ಒಂದು ಈಗಾಗಲೇ ನಮ್ಮ ಅಂದಾಜು ಪ್ರಕಾರ ಸುಮಾರು ಒಂದು 25ರಿಂದ 30 ಸಾವಿರದಷ್ಟು ಭಕ್ತಾದಿಗಳು ಕೂಡ ಈ ಒಂದು ಉತ್ಸವದ ಸಂದರ್ಭದಲ್ಲಿ ಬಂದು ಸೇರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ನಮಗೆ ಸಿಕ್ಕಿರುವಂಥ ಮಾಹಿತಿಗಳು. ಸೊ ಇಲ್ಲಿ ದೈವಂಕಟ್ಟು ಮಹೋತ್ಸವ ನಾಡಿದ್ದು ಅಂದರೆ 5ನೇ ತಾರೀಕಿಗೆ ಪ್ರಾರಂಭ ಆಗ್ತದೆ. ಅವತ್ತು ಬೆಳಗ್ಗೆ ಹಸಿರುವಾಣಿ ಮೆರವಣಿಗೆ ಆಗ್ತದೆ. ಅಂದರೆ ಏಕಕಾಲದಲ್ಲಿ ಮಹಿಷಮರ್ದಿನಿ ದೇವಸ್ಥಾನ ಅಜ್ಜಾವರದಿಂದ ಮತ್ತು ವಿವೇಕಾನಂದ ವೃತ್ತ ಸುಳ್ಯದಿಂದ ಏಕಕಾಲದಲ್ಲಿ 2 ಬದಿಯಿಂದ ಕೂಡ ಹಸಿರುವಾಣಿಯ ಒಂದು ಮೆರವಣಿಗೆ ಇಲ್ಲಿಗೆ ಸಾಗಿ ಬರ್ತದೆ. ಅದಾದ ನಂತರ ಉಗ್ರಾಣ ತುಂಬುವಂಥ ಕಾರ್ಯಕ್ರಮ ನಡೀತದೆ. ಹಾಗೆ ಅವತ್ತು ಸಾಯಂಕಾಲ ಈ ಕ್ಷೇತ್ರದಲ್ಲಿ ಒಂದು ಕೈವಿದ್ಯ ಅನ್ನುವಂಥ ಒಂದು ಕಾರ್ಯಕ್ರಮ ನಡೀತದೆ ಮತ್ತು ದೈವಗಳಿಗೆ ಕೂಡುವಿಕೆ ಅನ್ನುವಂಥದ್ದು ಕೂಡ ಅದೇ ದಿವಸ ರಾತ್ರಿ ನಡೀತದೆ. ಅದೇ ದಿವಸ ಆ ಕಾರ್ಯಕ್ರಮ ನಡೆದ ನಂತರ ಮರುದಿವಸ ಅಂದರೆ 6ನೇ ತಾರೀಕಿನಂದು ಮಾರ್ಚ್ 6ಕ್ಕೆ ಸಂಜೆ ವಿಷ್ಣುಮೂರ್ತಿ ದೈವದ ಒಂದು ಭಂಡಾರ ಇಲ್ಲಿಗೆ ಆಗಮನವಾಗ್ತದೆ. ತದನಂತರ ಕೋರಚಂದ ದೈವದ ಬೆಳ್ಳಾಟಂ ನಡೀತದೆ. ಅದಾದ ಬಳಿಕ ಕಂಡನಾರ್ ಕೇಳನ್ ದೈವದ ಬೆಳ್ಳಾಟಂ ನಡೀತದೆ. ಹಾಗೆ ರಾತ್ರಿ ವಿಷ್ಣುಮೂರ್ತಿ ದೈವದ ತೊಡಂಗಲ್ ಮತ್ತು ವಯನಾಡ್ ಕುಲವನ್ ದೈವದ ಬೆಳ್ಳಾಟಂ ಆ ದಿವಸ ರಾತ್ರಿ ನಡೀತದೆ. ಅದು 6ನೇ ತಾರೀಕು ನಡೆಯುವಂಥದ್ದು. ಹಾಗೆ 7ನೇ ತಾರೀಕಿನಂದು ಪೂರ್ವಾಹ್ನ ಗಂಟೆ 9ರಿಂದ ಕೋರಚಂದ ದೈವದ ಒಂದು ನರ್ತನ ಸೇವೆ, ತದನಂತರ ಕಂಡನಾರ್ ಕೇಳನ್ ದೈವದ ನರ್ತನ ಸೇವೆ ಆಗ್ತದೆ. ಅಪರಾಹ್ನ ಗಂಟೆ 2ರಿಂದ ವಯನಾಡ್ ಕುಲವನ್ ದೈವದ ಒಂದು ನರ್ತನ ಸೇವೆ ಆಗ್ತದೆ. ಹಾಗೆ 3 ಗಂಟೆಯಿಂದ ವಿಷ್ಣುಮೂರ್ತಿ ದೈವದ ಒಂದು ನರ್ತನ ಸೇವೆ ಕೂಡ ನಡೀಲಿಕ್ಕಿದೆ. ಅದಾದ ಬಳಿಕ ಅದೇ ದಿವಸ ರಾತ್ರಿ 11 ಗಂಟೆಯಿಂದ ಮರಪಿಳರ್ಕಲ್ ಅನ್ನುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೀತದೆ. ಅದಾದ ಬಳಿಕ ಸಾನ್ನಿಧ್ಯದಲ್ಲಿ ಕೈವಿದ್ಯ ಅನ್ನುವಂಥದ್ದು ನಡೆಯುವಂಥದ್ದು. ಈ ರೀತಿಯಾಗಿ ಇಲ್ಲಿಯ ಒಂದು ಉತ್ಸವ ನಡೆಯುವಂಥದ್ದು. ಇಲ್ಲಿ ಉತ್ಸವ ನಡೆಯುವಂಥ ಸಂದರ್ಭದಲ್ಲಿ ಪ್ರತಿದಿನ ಕೂಡ ಇಲ್ಲಿ ನಿರಂತರವಾಗಿ ಅನ್ನ ಸಂತರ್ಪಣೆ ಜರುಗ್ತದೆ. ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಕೂಡ ಅನ್ನ ಸಂತರ್ಪಣೆ ವಿತರಣೆ ಇಲ್ಲಿ ನಿರಂತರವಾಗಿ ನಡೀತಾ ಇರ್ತದೆ. ಸುಮಾರು 25ರಿಂದ 30 ಸಾವಿರ ಮಂದಿ ಭಕ್ತಾದಿಗಳು ಇಲ್ಲಿಗೆ ಬಂದು ಸೇರುವಂಥ ಸಾಧ್ಯತೆ ಇದೆ. ಯಾಕೆಂತ ಹೇಳಿದರೆ ಅಷ್ಟು ಕೂಡ ವಿಶೇಷವಾದಂಥ ಒಂದು ಉತ್ಸವ ಇದಾಗಿದೆ. ದೈವಕಟ್ಟು ಮಹೋತ್ಸವ ಅಂತ ಅನ್ನುವಂಥದ್ದು ಭಾಳಷ್ಟು ವಿಶೇಷವಾಗಿ
ವಿಶೇಷವಾಗಿ ಕೇರಳ ಭಾಗ್ಯದಿಂದ ಕೂಡ ಇಲ್ಲಿಗೆ ಬರ್ತಾರೆ. ಹಾಗೆ ಊರಿನ ಮತ್ತು ಪರವೂರಿನ ಸಾಕಷ್ಟು ಮಂದಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬಂದು ಸೇರುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಈಗ ಸಕಲ ವ್ಯವಸ್ಥೆಗಳು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಎಷ್ಟು ಜನ ಬಂದರೂ ಕೂಡ ಇಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇರ್ಬೋದು, ಹಾಗೆ ಊಟದ ಅಂದರೆ ಭೋಜನ ಶಾಲೆಯ ವ್ಯವಸ್ಥೆ ಇರ್ಬೋದು, ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಹಾಗೆ ಭಾಳಷ್ಟು ಕಡೆಗಳಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಕೂಡ ಅಂದರೆ ಮೈದಾನವನ್ನು ನಿರ್ಮಿಸಿ ಅಲ್ಲಿ ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಈಗಾಗಲೇ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ನಡೀತಾ ಇದೆ. ಈ ಒಂದು ದೈವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಈ ಮಹೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯ ಸಮಿತಿಯ ಪದಾಧಿಕಾರಿಗಳಿದ್ದಾರೆ. ಹಾಗೆ ಕುತಿಕೋಲು ತಂಬುರಾಟಿ ಭಗವತಿ ಕ್ಷೇತ್ರದ ಪ್ರಾದೇಶಿಕ ಸಮಿತಿಯ ಇಲ್ಲಿಯ ಕಾರ್ಯದರ್ಶಿಗಳು ಮತ್ತು ಇನ್ನಿತರ ಜವಾಬ್ದಾರಿ ಹೊತ್ತಂಥ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಸೊ ಅವರ ಹತ್ರ ನಾವು ಮಾತಾಡ್ಸೋಣ, ಯಾವ ರೀತಿಯಾಗಿ ಈ ಒಂದು ಉತ್ಸವದ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ ಮತ್ತು ಯಾವ ರೀತಿಯಾಗಿ 3 ದಿನಗಳ ಕಾಲ ಉತ್ಸವ ನಡೀತದೆ ಅನ್ನೋದ್ರ ಬಗ್ಗೆ ಅವರ ಜೊತೆ ನಾವು ಮಾತಾಡಿ ತಿಳ್ಕೊಳ್ಳೋಣ. ಬನ್ನಿ, ಏನು ಹೇಳ್ತಾರೆ ಕೇಳೋಣ. ನಮ್ಮ ಮೇನಾಲ ವಯಲಾಟ್ ಕುಲವನ್ ದೇವಸ್ಥಾನ ಸಾಧಾರಣ ಒಂದು 300 ವರ್ಷಕ್ಕಿಂತ ಮೊದಲೇ ಇಲ್ಲಿ ಸ್ಥಾಪನೆ ಆಗಿದೆ ಅಂಥೇಳಿ ನಮ್ಮ ಒಂದು ಕಿವಿಯಿಂದ ಕಿವಿ ಕೇಳಿದಂಥ ಒಂದು ವಿಷಯ ಮಾತ್ರ ನಮಗೆ ತಿಳಿದಿದೆ. ಅದು ನಿಜವಾಗಿ ಯಾವಾಗ ಆಗಿದೆ, ಬಳ್ಳಾಳರ ಕಾಲದಲ್ಲೇ ಆಗಿದೋ ಅಥವಾ ಬಳ್ಳಾಳರು ನಮಗೆ ನಮ್ಮ ಕುಟುಂಬಕ್ಕೆ ಬಿಟ್ಟುಕೊಟ್ಟ ನಂತರ ನಾವು ಇಲ್ಲಿ ಅದನ್ನು ಇದು ಮಾಡಿದ್ದೇವೆ ಎಂಬುದು ನಮಗೆ ಸರಿಯಾಗಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಅದನ್ನು 1995ನೇ ಇಸವಿಯಲ್ಲಿ ನಾವು ಅದನ್ನು ರಿನೋವೇಟ್ ಮಾಡಿ ಅದನ್ನು ಬ್ರಹ್ಮಕಲಶ ಎಲ್ಲ ಮಾಡಿ ಅದಕ್ಕೆ ಇದು ಮಾಡಿಕೊಂಡು ಅದರ ವರ್ಷದಿಂದ ವರ್ಷಕ್ಕೆ ನಡೆಯುವಂಥ ಮರೋಟು ಅಂತ ಉಂಟು, ಕೈವಿದ್ದು ಅಂತ ಉಂಟು, ಇಂಥ ಕೆಲವು ಕಾರ್ಯಕ್ರಮಗಳು ಪರ್ವ ದಿನಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳೆಲ್ಲ ನಡೀತಾ ಇದ್ದಾವೆ. ಅದು ಯಾವುದೇ ಚ್ಯುತಿ ಇಲ್ಲದೆ ಚೆನ್ನಾಗಿ ನಡೀತಾ ಏನು ಕುಂದುಕೊರತೆ ಬಾರದಾಗೆ ನಡೀತಾ ಉಂಟು. ಅದರ ನಂತರ ಅಲ್ಲಿ ನಮಗೆ ಅದರ ಒಟ್ಟಿಗೆ ವಿಷ್ಣುಮೂರ್ತಿ ದೈವ ಇದು ಕೂಡ ಉಂಟು. ಅದರ ಕೋಲ ಆಗುವಾಗ ಅಥವಾ ಮರೋಟಿನ ಟೈಮಲ್ಲಿ ಇದರಲ್ಲಿ ದರ್ಶನದವರು ಅವರು ನಮಗೆ ಪ್ರತಿ ಸಲ ಹೇಳ್ತಿದ್ರು ಏನಂತ ಹೇಳಿದರೆ, ನಮಗೆ ಒಂದು ಇಲ್ಲಿ ಊಟ ಮಾಡಬೇಕು, ನಮಗೆ ಒಂದು ದೈವಕಟ್ಟು ಮಹೋತ್ಸವವನ್ನು ನೀವು ಮಾಡಬೇಕು ಅಂತೇಳಿ. ಆಗ ಮಾಡುವಾಗ ಯಾಕಂತೇಳಿದರೆ ಮಾಡುವಂಥ ಇದು ಅಂತೇಳಿ ದೈವಕಟ್ಟು ದೊಡ್ಡ ಸಂಗತಿ, ಅದು ಸಾಧಾರಣ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆರ್ಥಿಕವಾಗಿ ಇದ್ದರೂ ಅದಕ್ಕೆ ಬೇಕಾದ ಸ್ಥಳಾವಕಾಶ ಇಲ್ಲ, ಎಲ್ಲಿಯೂ ವ್ಯವಸ್ಥೆ ಇಲ್ಲ ಎಂಬ ಉದ್ದೇಶದಿಂದ ನಾವು ಅದನ್ನು ದೂರ ಇಡ್ತಾ ಬರ್ತಿದ್ದೆವು. ಪ್ರತಿ ಸಲ ಹೇಳ್ತಿದ್ದೆವು ನಮಗೆ ಸರಿಯಾದ ವ್ಯವಸ್ಥೆ ಬರಲಿಲ್ಲ, ಬಂದಾಗ ನಾವು ಅದನ್ನು ಮಾಡ್ತೇವೆ ಅಂಥೇಳಿ. ಹಾಗೆ ಮತ್ತು ಕಡೆಗೆ ನಾವೊಂದು ಅಂತೇಳಿದರೆ ನಮ್ಮ ಉಲ್ಲಾಕ್ಲ ದೇವಸ್ಥಾನದ ಜೀರ್ಣೋದ್ಧಾರ ಎಲ್ಲ ಆಯಿತು. ಅದರ ಆದ ಮೇಲೆ ಅದನ್ನು ಏನು ಮಾಡೋದು ಎಂಬುದನ್ನು ನಾವು ಅದರ ಬಗ್ಗೆ ನಮ್ಮ ತರವಡ ಮನೆಯಲ್ಲಿ ಅಷ್ಟಮಂಗಲ ಪ್ರಶ್ನೆ ಹೇಳುವಾಗ ನಾವು ಅದನ್ನು ಚಿಂತನೆ ಮಾಡಿದೆವು. ಆಗ ಅವರು ಹೇಳಿದರು, ನೀವು ಇಷ್ಟವರೆಗೆ ಮಾಡೋದು ಅದು ಉಚಿತವೇ, ಯಾಕಂತೇಳಿದರೆ ಇಲ್ಲಿ ಧರ್ಮದೈವ ನಿಮ್ಮ ಅಥವಾ ಗ್ರಾಮ ದೈವವೇ ಉಲ್ಲಾಕ್ಲ ಇದಾಗಿತ್ತು. ಅದಾಗದೆ ನೀವು ಅದನ್ನು ಮಾಡ್ತಿದ್ದೆ, ಅದು ಸ್ವಲ್ಪ ಸರಿಯಾದ ವ್ಯವಸ್ಥೆ ಆಗುತ್ತಿಲ್ಲ ಆಯಿತು. ಅದು ಈಗೆಲ್ಲ ಆಗಿದ್ದು, ಅದು ಆಗಿ ಈಗ ನೀವು ಮಾಡುವ ಒಂದು ಸುಸಂದರ್ಭದಲ್ಲಿದ್ದೀರಿ, ನಿಮಗೆ ಸಾಧ್ಯ ಆದರೆ ಮಾಡಬಹುದು ಅಂಥೇಳಿ ನಮಗೊಂದು ಸೂಚನೆ ಸಿಕ್ಕಿತು. ಹಾಗೆ ನಾನು ನನ್ನ ಕುಟುಂಬದವರ ಹತ್ರ ಎಲ್ಲ ಅದರ ಬಗ್ಗೆ ವಿಮರ್ಶೆ ಮಾಡುವಾಗ ಅವರು ಕೂಡ ಹೇಳಿದರು, ನಾವು ಸಾಧ್ಯ ಆದ ಮಟ್ಟಿಗೆ ಸ್ಥಳಾವಕಾಶ ಇಲ್ಲದಿದ್ದರೂ ನಾವೆಲ್ಲ ಅನ್ನೋಗಟ್ಟಿನಲ್ಲಿ ಕುಟುಂಬದ ವ್ಯವಸ್ಥೆಯಲ್ಲಿ ಅದನ್ನು ಮಾಡುವ ಅಂಥೇಳಿ ಹೇಳಿದರು. ಹಾಗೆ ನಾವು ಅದನ್ನು ಮಾಡಿ ಹೇಳೋಕ್ಕೆ ನಾವು ಹೇಳಿದೆ, ಇದಕ್ಕೆ ಒಂತಿಗೆ ಅಂತೇಳಿ ಯಾವ ರೀತಿ ಹಾಕುವಂಥ ಭಾಳ ಕಷ್ಟದ ವಿಷಯ. ನಾವು ವಾಲಂಟಿಯರ್ ಆಗಿ ನಮ್ಮ ಶಕ್ತಿ ಪ್ರಕಾರ ಒಂದು ಉಮೇದುತನದಲ್ಲಿ ಹೇಳಿ ಅದನ್ನು ನಾವು ಹಣ ಕೂಡೀಕರಿಸಿ ಒಂದು ಅಕೌಂಟ್ ಓಪನ್ ಮಾಡಿ ಅದನ್ನು ಮುಂದುವರಿಸಿ ಮತ್ತು ಅದಕ್ಕೆ ಬೇಕಾದಂಥ ಅಪ್ಲಿಕೇಶನ್ ಎಲ್ಲ ಕೊಡಲಿಕ್ಕೆ ಉಂಟು ಅಲ್ಲಿ ಕುತಿಕೊಳ್ಳಲ್ಲಿ, ಅದರಲ್ಲೆಲ್ಲ ಮಾಡುವ ಅಂಥೇಳಿ. ನಮ್ಮ ಮೇನಾಲ ವಯಲಾಟ್ ಕುಲವನ್ ದೇವಸ್ಥಾನ ಸಾಧಾರಣ ಒಂದು 300 ವರ್ಷಕ್ಕಿಂತ ಮೊದಲೇ ಇಲ್ಲಿ ಸ್ಥಾಪನೆ ಆಗಿದೆ ಅಂಥೇಳಿ ನಮ್ಮ ಒಂದು ಕಿವಿಯಿಂದ ಕಿವಿ ಕೇಳಿದಂಥ ಒಂದು ವಿಷಯ ಮಾತ್ರ ನಮಗೆ ತಿಳಿದಿದೆ. ಅದು ನಿಜವಾಗಿ ಯಾವಾಗ ಆಗಿದೆ, ಬಳ್ಳಾಳರ ಕಾಲದಲ್ಲೇ ಆಗಿದೋ ಅಥವಾ ಬಳ್ಳಾಳರು ನಮಗೆ ನಮ್ಮ ಕುಟುಂಬಕ್ಕೆ ಬಿಟ್ಟುಕೊಟ್ಟ ನಂತರ ನಾವು ಇಲ್ಲಿ ಅದನ್ನು ಇದು ಮಾಡಿದ್ದೇವೆ ಎಂಬುದು ನಮಗೆ ಸರಿಯಾಗಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಅದನ್ನು 1995ನೇ ಇಸವಿಯಲ್ಲಿ ನಾವು ಅದನ್ನು ರಿನೋವೇಟ್ ಮಾಡಿ ಅದನ್ನು ಬ್ರಹ್ಮಕಲಶ ಎಲ್ಲ ಮಾಡಿ ಅದಕ್ಕೆ ಇದು ಮಾಡಿಕೊಂಡು ಅದರ ವರ್ಷದಿಂದ ವರ್ಷಕ್ಕೆ ನಡೆಯುವಂಥ ಮರೋಟು ಅಂತ ಉಂಟು, ಕೈವಿದ್ದು ಅಂತ ಉಂಟು, ಇಂಥ ಕೆಲವು ಕಾರ್ಯಕ್ರಮಗಳು ಪರ್ವ ದಿನಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳೆಲ್ಲ ನಡೀತಾ ಇದ್ದಾವೆ.
ಅದು ಯಾವುದೇ ಚ್ಯುತಿ ಇಲ್ಲದೆ ಚೆನ್ನಾಗಿ ನಡೀತಾ ಏನು ಕುಂದುಕೊರತೆ ಬಾರದಾಗೆ ನಡೀತಾ ಉಂಟು. ಅದರ ನಂತರ ಅಲ್ಲಿ ನಮಗೆ ಅದರ ಒಟ್ಟಿಗೆ ವಿಷ್ಣುಮೂರ್ತಿ ದೈವ ಇದು ಕೂಡ ಉಂಟು. ಅದರ ಕೋಲ ಆಗುವಾಗ ಅಥವಾ ಮರೋಟಿನ ಟೈಮಲ್ಲಿ ಇದರಲ್ಲಿ ದರ್ಶನದವರು ಅವರು ನಮಗೆ ಪ್ರತಿ ಸಲ ಹೇಳ್ತಿದ್ರು ಏನಂತ ಹೇಳಿದರೆ, ನಮಗೆ ಒಂದು ಇಲ್ಲಿ ಊಟ ಮಾಡಬೇಕು, ನಮಗೆ ಒಂದು ದೈವಕಟ್ಟು ಮಹೋತ್ಸವವನ್ನು ನೀವು ಮಾಡಬೇಕು ಅಂತೇಳಿ. ಆಗ ಮಾಡುವಾಗ ಯಾಕಂತ ಹೇಳಿದರೆ ಮಾಡುವಂಥ ಇದು ಅಂತೇಳಿ ದೈವಕಟ್ಟು ದೊಡ್ಡ ಸಂಗತಿ, ಅದು ಸಾಧಾರಣ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆರ್ಥಿಕವಾಗಿ ಇದ್ದರೂ ಅದಕ್ಕೆ ಬೇಕಾದ ಸ್ಥಳಾವಕಾಶ ಇಲ್ಲ, ಎಲ್ಲಿಯೂ ವ್ಯವಸ್ಥೆ ಇಲ್ಲ ಎಂಬ ಉದ್ದೇಶದಿಂದ ನಾವು ಅದನ್ನು ದೂರ ಇಡ್ತಾ ಬರ್ತಿದ್ದೆವು. ಪ್ರತಿ ಸಲ ಹೇಳ್ತಿದ್ದೆವು ನಮಗೆ ಸರಿಯಾದ ವ್ಯವಸ್ಥೆ ಬರಲಿಲ್ಲ, ಬಂದಾಗ ನಾವು ಅದನ್ನು ಮಾಡ್ತೇವೆ ಅಂತೇಳಿ. ಆಗ ನಿಜವಾಗಿ ಅದರ ಒಂದು ಮುಂದಾಳುತನವನ್ನು ನಿಂತು ಕೆಲಸ ಮಾಡುವಂಥ ವ್ಯಕ್ತಿಗೆ ಅಕಾಲ ಮರಣ ಆಯಿತು ಸಣ್ಣ ಪ್ರಾಯದಲ್ಲಿ. ಮತ್ತು ಬೇರೊಂದು ಕೂಡ ನಮ್ಮ ಅದರಲ್ಲಿ ದುಡಿಯುವಂಥ ಮತ್ತೊಬ್ಬ ಹುಡುಗ ಕೂಡ ನಮ್ಮ ಸಂಬಂಧದವನೇ, ಕುಟುಂಬದವನೇ. ಒಂದು 6 ತಿಂಗಳ ಒಳಗೆ 2 ಡೆತ್ ಆಯಿತು. ಆದ ಕಾರಣ ನಮಗೆ ಮತ್ತು ಏನು ಇದನ್ನು ಮಾಡುವುದು ಎಂಬುದು ನಮಗೆ ಭಾಳ ಸೋಚನೆ ಆಯಿತು. ನಾವು ಅರ್ಧ ಕೆಲಸ ಮಾಡಿದ್ದೇವೆ, ತೋಟ ಕಡ್ದಾಗಿದೆ, ಇನ್ನು ನಿಲ್ಲಿಸಿದೆ ಅದನ್ನು, ತೋಟವನ್ನು ಅದನ್ನು ಮುಂದುವರಿಸಲಿಕ್ಕಾಗೋದು, ಎಂತ ಮಾಡೋದು ಅಂತೇಳಿ ನಾನು ನನ್ನ ಕುಟುಂಬದವರನ್ನು ಕರೆದು ಕೇಳಿದೆ. ಆಗ ಅವರು ಸರಿಯಾದ ಒಪಿನಿಯನ್ ಯಾರ್ದು ಬರಲಿಲ್ಲ. ಮತ್ತು ಅಲ್ಲಿ ಆಗ ನನಗೆ ಅಳಿಯಂದ್ರಾಗಬೇಕು, ಅದರಲ್ಲಿ ಅರುಣಕುಮಾರ್ ಅಂತೇಳಿ ಒಬ್ಬರು, ಅವರು ಹೇಳಿದರು, ನಾವು ಕೂಡ ನಿಮಗೆ ಕೈ ಕೂಡಿಸ್ತೇವೆ, ನಾವು ಅದನ್ನು ಮುಂದುವರಿಸಿಕೊಂಡು ಹೋಗುವ ಇದರಲ್ಲಿ ಅಂತೇಳಿ. ಹಾಗೆ ನನಗೆ ಯಾರಾದರೂ ಬೇಕಾಯ್ತು, ನನಗೆ ಪ್ರಾಯ ಆಗಿದೆ, ನನಗೆ ಒಬ್ಬರಿಂದ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಮತ್ತು ನಾನು ಪ್ರಸಾದ್ ರೈ ಅವರ ಹತ್ರ ಕೂಡ ಕರೆದು ಕೇಳಿದೆ, ನಿಮಗೆ ನಿಮ್ಮ ಒಪಿನಿಯನ್ ಹೇಗಿದೆ, ನೀವು ಕೂಡ ಸಹಕಾರ ಕೊಡ್ತೀರಾ? ಹಣದಲ್ಲಿ ಕೊಡಬೇಕಾದೀತು, ಮತ್ತು ಬೇರೆ ಎಲ್ಲ ಕೆಲಸ ಮಾಡಬೇಕು, ನಮ್ಮದು ಹೊಸ್ತು, ಯಾವುದನ್ನು ಹೇಳೋದನ್ನು ಕೇಳುವಾಗಲೇ ನಮಗೆ ಹೆದರಿಕೆ ಆಗ್ತದೆ, ನಮಗೆ ಮಾಡಲಿಕ್ಕೆ ಸಾಧ್ಯ ಉಂಟು. ಇದ್ದ ಹಾಗೆ ಮಾಡುವ, ನಾವೆಲ್ಲ ಹಿಂದಿಂದ ಇದ್ದೇವೆ ಅಂತೇಳಿ ಅವರು ಒಂದು ಧೈರ್ಯ ಕೊಟ್ಟರು. ಅದೇ ರೀತಿ ನಾವು ಮುಂದುವರಿಸಿದೆವು. ಅರ್ತ್ ವರ್ಕ್, ಅದಕ್ಕೆ ನಮ್ಮ ಸ್ಥಾನದ ಮನದೇವನೇ ಆದಂಥ ಒಬ್ಬ ವ್ಯಕ್ತಿ, ಅವ ಮೊಗರೊಡಿ ಇದರಲ್ಲಿ ಕೆಲಸ ಮಾಡ್ತಾಯಿದ್ದಾನೆ, ಅವ ಇಂಜಿನಿಯರ್, ಅವ ಕೂಡ ಸಹಾಯ ಕೊಟ್ಟು ಮಾಡುವ, ಈಗ ಮತ್ತೆ ನೋಡುವ ಅಂತೇಳಿ ಎಲ್ಲ ಸಹಕಾರ ಕೊಟ್ಟರು. ಹಾಗೆ ಹಣವು ಕೂಡ 1 ಲಕ್ಷ ಹೇಳಿದವರು 2 ಲಕ್ಷ ಹೇಳಿದರು, 50 ಹೇಳಿದರು, 1 ಲಕ್ಷ ಹೇಳಿದರು. ಹೀಗೆ ಅದು ಮತ್ತೆ ಹೋಗಿ ಸಣ್ಣ 20+ ಲ್ಯಾಕ್ ಆಶ್ವಾಸನೆ ಬಂತು. ನಮಗೆ ಅಡುಗೆಗೆ ಒಂದು ಭಾಳ ನಾವು ನೆನೆಸಬೇಕು ಅಂತ ಹೇಳಿದರೆ ಕುರ್ಜಿ ಫ್ಯಾಮಿಲಿಯ ಹರಿಪ್ರಕಾಶ್ ಗೌಡರು ಅಂತೇಳಿ, ಅವರು ಬಹಳ ಉಮೇದಿಂದಾಗಿ ತನ್ನ ತೋಟವನ್ನು ಕಡಿದು ಬೇಕಾದರೂ ಮಾಡಿ ಅಂತೇಳಿ ಒಂದು ಪ್ರೋತ್ಸಾಹದಾಯಕ ಮಾತನ್ನು ಬಿಟ್ಟುಕೊಟ್ಟು ಅವರಿಗೆ ಎಷ್ಟೋ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ನಾವು ಚಿರಋಣಿಯಾಗಿದ್ದೇವೆ. ಮತ್ತು ಹಾಗೆ ನಾವು ಹೋದಲ್ಲಿ ಎಲ್ಲ ದಿಕ್ಕಿನಲ್ಲಿ ಕೂಡ ನಮಗೆ ಭಾಳ ಪ್ರೋತ್ಸಾಹದಾಯಕ ವಾತಾವರಣ ಸಿಕ್ಕಿದೆ. ಆದ ಕಾರಣ ಅದು ಇನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ ಭಾಳ ಚೆನ್ನಾಗಿ ನಡೆದು ಆ ದೈವದ ಕೃಪೆಗೆ ನಾವೆಲ್ಲ ಪಾತ್ರರಾಗಬೇಕು ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತಿದ್ದೆ. ನಾಳದಲ್ಲಿ ನಡೆಯುವಂಥ ಮಾರ್ಚ್ 5 ಮತ್ತು 6 ನಡೆಯುವಂಥ ವಯನಾಡು ಕುಲಂ ದೈವಗಟ್ಟು ಮಹೋತ್ಸವದ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಂಡು ಸುಮಾರು 6 ತಾರೀಕಿಗೆ ಒಂದು 15,000 ಜನ ಒಂದು ನಿರೀಕ್ಷೆ, ಮಾರನೇ ದಿವಸ ಒಂದು 12,000 ಜನರ ಒಂದು ನಿರೀಕ್ಷೆ ಕೂಡ ಇದೆ. ಎಲ್ಲ ವ್ಯವಸ್ಥೆಗಳಿಗೆ ನಮ್ಮ ಕ್ಷೇತ್ರ ಸಮಿತಿಯ ಅಧ್ಯಕ್ಷರು ಮತ್ತು ಕ್ಷೇತ್ರದ ಸ್ಥಾನಿಕರ ಮಾರ್ಗದರ್ಶನ ಮತ್ತು ನಮ್ಮ ಎಲ್ಲ ಸುಳ್ಯ ಪ್ರಾದೇಶಿಕ ಸಮಿತಿಯ ಆಲೇಟಿ, ಅರಂತೋಡು ಹಾಗೂ ಊರಿನವರ ಇಡೀ ಆ ತಂಡವನ್ನು ರಚನೆ ಮಾಡಿ ಎಲ್ಲ ಕಾಮಗಾರಿಗಳು ಕೂಡ ಪೂರ್ತಿಗೊಂಡಿದೆ. ಎಲ್ಲ ವ್ಯವಸ್ಥೆಗಳು ಕೂಡ ಪೂರ್ಣಗೊಂಡಿದೆ ಅಂತೇಳಿ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಿದ್ದೇನೆ. ವೀಕ್ಷಕರೇ, ಭಾಳಷ್ಟು ಇತಿಹಾಸ ಸೃಷ್ಟಿಸುವಂಥ ಒಂದು ದೈವಕಟ್ಟು ಮಹೋತ್ಸವಕ್ಕೆ ಇಡೀ ಊರೇ ಮೇನಲ್ ಅನ್ನುವಂಥ ಪ್ರದೇಶ ಸಿದ್ಧಗೊಂಡಿದೆ. ಈಗಾಗಲೇ ನಿಮಗೆ ಇಲ್ಲಿಯ ಒಂದು ಪರಿಸರವನ್ನು, ಅಲ್ಲಿಯ ಸಿದ್ಧತಾ ಕಾರ್ಯಕ್ರಮಗಳು ಯಾವ ರೀತಿ ನಡೀತಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಚಿತ್ರಣವನ್ನು ಆ ಒಂದು ದೈವಕಟ್ಟು ಮಹೋತ್ಸವ ನಡೆಯುವಂಥ ಪ್ರದೇಶದಲ್ಲಿ ತಮಗೆ ತೋರಿಸಿದ್ದೇವೆ. ಈಗಾಗಲೇ ಅಲ್ಲಲ್ಲಿ ಅಂದರೆ ಸುಳ್ಯದಿಂದ ಬರುವಂಥ ಭಕ್ತಾದಿಗಳಿಗೆ ಸುಳ್ಯದ ಕಾಂತಮಂಗಲದ ಮೂಲಕ ಬರುವಂಥ ಭಕ್ತಾದಿಗಳನ್ನು ಸ್ವಾಗತಿಸುವಂಥ ಸ್ವಾಗತ ದ್ವಾರಗಳು, ಅಲ್ಲಲ್ಲಿ ಕೇಸರಿ ಬಂಟಿಂಗ್ಸ್ ಹಾಕಿ ಇಡೀ ಊರೇ ಶೃಂಗಾರಗೊಂಡಿದೆ. ಎಲ್ಲವೂ ಕೂಡ ಶ್ರಮದಾನದ ಮೂಲಕ ನಿರಂತರವಾಗಿ ನಡೀತಾ ಇದೆ. ತಾವು ನೋಡಿದ್ರಿ, ಆ ಒಂದು ದೈವಕಟ್ಟು
ಮಹೋತ್ಸವ ನಡೆಯುವಂಥ ಪ್ರದೇಶವನ್ನು ಕೂಡ ಯಾವ ರೀತಿಯಾಗಿ ಶೃಂಗಾರ ಮಾಡಿದ್ದಾರೆ, ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿದ್ದಾರೆ ಅನ್ನೋದು ಕೂಡ ತಾವು ನೋಡಿದ್ರಿ. ಹಾಗೆ ಈ ಭಾಗಕ್ಕೆ ಬರಲಿಕ್ಕೆ ಕೇರಳ ಭಾಗದಿಂದ ಬರುವವರಿಗೆ ಕೂಡ ಭಾಳಷ್ಟು ವ್ಯವಸ್ಥಿತ ರೀತಿಯ ಸುವ್ಯವಸ್ಥಿತ ಒಂದು ರಸ್ತೆಗಳು ಕೂಡ ಇದೆ. ಅಂತೂ ಇಂತೂ ಒಟ್ಟಾರೆಯಾಗಿ ಹೇಳುವುದಿದ್ರೆ ಈ ಒಂದು ಇತಿಹಾಸದ ದೈವಕಟ್ಟು ಮಹೋತ್ಸವ ನಡೆಯಲು ಈಗಾಗಲೇ ಸಂಪೂರ್ಣವಾದ ಸಿದ್ಧತೆಗಳು ನಡೀತಾ ಇದೆ. ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುವಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಈಗಾಗಲೇ ತಾವು ನೋಡಿದಂತೆ ಆ ಒಂದು ಪರಿಸರದಲ್ಲಿ ಪ್ರವೇಶ ದ್ವಾರಗಳು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವನ್ನು ಕೂಡ ಸಿದ್ಧತೆ ಮಾಡಲಾಗಿದೆ. ಎಲ್ಲ ಚಿತ್ರಣವನ್ನು ಕೂಡ ತಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಹಾಗೆ ಈ ಒಂದು ವಿಶೇಷವಾದ ದೈವಕಟ್ಟು ಮಹೋತ್ಸವಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಶ್ರೀ ದೈವದ ಕೃಪೆಗೆ ಕೂಡ ತಾವೆಲ್ಲರೂ ಪಾತ್ರರಾಗಿ ಅಂತ ವಿನಂತಿ ಮಾಡಿಕೊಳ್ತಾ ಕ್ಯಾಮ್ರಾ ಪರ್ಸನ್ ಯತೀಶ್ ಕದ್ರಾ ಜೊತೆ ಶಿವಪ್ರಸಾದ್ ಆಲೆಟ್ಟಿ, ಶಿವಪ್ರಸಾದ್ ಕೇರ್ಪಳ, ಸುದ್ದಿ ಚಾನಲ್ ಸುಳ್ಯ.